ಸೊ ಹೋಟೆಲ್ ದರ್ಶನ ತಿನ್ನೋದಕ್ಕೆ ಯೋಗ್ಯನಾ ಅಂತ ಆಗಲಿಂದ ಕೇಳ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ನಾವು ವೆಜಿಟೇರಿಯನ್ ಬಗ್ಗೆ ಮಾತಾಡ್ತಾ ಹೋದ್ವಿ. ನಾನ್ ವೆಜಿಟೇರಿಯನ್ ಏನು ನಮ್ಮಲ್ಲಿ ಕಮ್ಮಿ ಇಲ್ಲ, ಬಹಳ ದೊಡ್ಡ ಸಂಖ್ಯೆ ನಾನ್ ವೆಜಿಟೇರಿಯನ್ಸ್ ಇದ್ದಾರೆ. ನಾನ್ ವೆಜ್ ಫುಡ್ಡೆಲ್ಲನೂ ಹಾಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದೆಯಾ, ಅದನ್ನೆಲ್ಲವೂ ಕೂಡ ಚೆನ್ನಾಗಿ ಬಡಿಸ್ತಾ ಇದ್ದಾರೆ ನಮಗೆ. ಅಲ್ಲಿ ಅಡುಗೆ ಹೇಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಕಿಚನ್ ಹೇಗಿದೆ, ನಾವು ತಿಂತಾ ಇರೋ ಚಿಕನ್ನು, ಮಟನ್ನು ಅಥವಾ ಟಿಕ್ಕಾ, ಕಬಾಬ್ ವೆರೈಟಿ ಹೆಸರು ಹೇಳಿದರೆ ಬಹುಶಃ ನಿಮಗೆಲ್ಲ ಬಾಯಲ್ಲಿ ನೀರು ಬರ್ಬೋದು. ಅವೆಲ್ಲ ಹೇಗೆ ತಯಾರಾಗ್ತಾ ಇದೆ ನೋಡಿ. ಮಾಂಸಾಹಾರ ಅಂದಾಕ್ಷಣ ಕೆಲವರಿಗೆ ಬಾಯಲ್ಲಿ ನೀರುರುತ್ತೆ. ಆದ್ರೆ ಹೋಟೆಲ್ಗಳಲ್ಲಿ ಬಳಸುವ ಮಾಂಸಾಹಾರದ ಗುಣಮಟ್ಟ ನೋಡಿದ್ರೆ ಹೌಹಾರಲೇಬೇಕು. ಶಿವಾಜಿನಗರದ ಹೋಟೆಲೊಂದರ ಒಳಹೊಕ್ಕಾಗ ತುಪ್ಪು ಹಿಡಿದ ಪಾತ್ರೆಯಲ್ಲಿ ಸಂಗ್ರಹಿಸಿಟ್ಟ ಚಿಕನ್ ನೋಡಿ ನಮ್ಗೆ ವಾಕರಿಕೆ ಬರುವಂತಾಯ್ತು. ಒಮ್ಮೆ ಅದರ ಮೇಲೆ ಕೈಯಾಡಿಸಿದಾಗ ಆ ಪಾತ್ರೆಯಿಂದ ನೊಣಗಳ ಹಿಂಡೊಂದು ಮೇಲೆದ್ದು ಇಡೀ ಹೋಟೆಲನ್ನೇ ಆವರಿಸಿಬಿಟ್ಟಿತ್ತು. ಅದನ್ನ ನೋಡಿದ ಮೇಲಂತೂ ಚಿಕನ್ ಕರಿಯಲ್ಲಿ ಅದೆಷ್ಟು ನೊಣಗಳು ಬೆಂದು ಅದೆಷ್ಟು ಮಂದಿಯ ಹೊಟ್ಟೆ ಸೇರಿರುತ್ತೋ ಲೆಕ್ಕ ಹಾಕುವಂತೆಯೇ ಇಲ್ಲ. ಕಬಾಬ್ಗಳ ಕರ್ಮಕಾಂಡವಂತೂ ಕೇಳೋದೇ ಬೇಡ. ಹಿತ್ತಲಲ್ಲಿ ಕಬಾಬ್ ತಯಾರಾಗ್ತಾ ಇದ್ದಿದ್ದು ಈ ಹೋಟೆಲಿನ ಬಚ್ಚಲಿನಂಥ ಜಾಗದಲ್ಲಿ. ಅಷ್ಟೇ ಅಲ್ಲ, ನಗರದಲ್ಲಿ ದನದ ಮಾಂಸ ಬಳಕೆ ಹಾಗೂ ಮಾರಾಟ ನಿಷೇಧಿತವಾಗಿದೆ. ಹೋಟೆಲುಗಳಲ್ಲಿ ಕೇವಲ ಚಿಕನ್, ಮಟನ್, ಫಿಶ್ ಹಾಗೂ ಫೋರ್ಕ್ ಮಾತ್ರ ಬಳಸಬೇಕು. ಆದ್ರೆ ಕದ್ದು ಮುಚ್ಚಿ ದನದ ಮಾಂಸವನ್ನು ಕೆಲ ಹೋಟೆಲುಗಳಲ್ಲಿ ಬಳಸಲಾಗ್ತಿದೆ ಅನ್ನೋದು ಆಘಾತಕಾರಿ ಅಂಶ. ಇನ್ನು ಮಾಂಸಾಹಾರಿ ಸ್ನಾಕ್ಸ್ಗಳನ್ನ ಹೆಚ್ಚು ಆಕರ್ಷಕವಾಗಿ ಕಾಣುವಂತೆ ಮಾಡಲು ಆಹಾರ ತಯಾರಿಕೆಯಲ್ಲಿ ಬಣ್ಣಗಳನ್ನ ಬಳಸಲಾಗುತ್ತೆ. ಸಾಮಾನ್ಯವಾಗಿ ಆಹಾರದಲ್ಲಿ ಬಳಸಲಾಗೋ ಬಣ್ಣಗಳ್ಯಾವು ಅಂತ ನೋಡೋದಾದ್ರೆ, ಆಹಾರ ತಯಾರಿಕೆಯಲ್ಲಿ ಹಳದಿ ಬಣ್ಣಕ್ಕಾಗಿ ಟಾಟ್ರಜಿನ್ ಯೆಲ್ಲೋ 4, ಸನ್ಸೆಟ್ ಯೆಲ್ಲೋ E110 ಬಳಸಲಾಗುತ್ತೆ. ಇನ್ನು ಹಸಿರು ಬಣ್ಣದ ಕಬಾಬ್ಗಳಲ್ಲಿ ಆಪಲ್ ಗ್ರೀನ್ 3 ಹಾಗೂ ಗ್ರೀನ್ E142 ಉಪಯೋಗಿಸಲಾಗುತ್ತೆ. ಇನ್ನು ಹೆಚ್ಚಿನ ಮಾಂಸಾಹಾರ ಪದಾರ್ಥಗಳಲ್ಲಿ ಕೆಂಪು ಬಣ್ಣವನ್ನೇ ಬಳಸಲಾಗುತ್ತೆ. ಇದಕ್ಕೆ ರೆಡ್ 2G ಮತ್ತು ಕಾರ್ಮೊಸಿನ್ ರೆಡ್ ಫುಡ್ ಕಲರ್ಗಳನ್ನ ಬಳಸಲಾಗುತ್ತೆ. ಮಾಂಸಾಹಾರವನ್ನ ಬಣ್ಣ ಬಣ್ಣವಾಗಿ ಕಾಣಿಸಲು ಈ ಎಲ್ಲಾ ಫುಡ್ ಕಲರ್ಗಳನ್ನ ಬಳಸಲಾಗುತ್ತೆ. ಆದ್ರೆ ಹೆದರಿಕೆ ಹುಟ್ಟಿಸೋ ಅಂಶ ಅಂದ್ರೆ ಇದರಲ್ಲಿರೋ ಬೆಂಜಿಡಿನ್ ಮತ್ತು 4 ಅಮೈನೋ ಬೈಫಿನಲ್ಗಳು ಕ್ಯಾನ್ಸರ್ನಂತಹ ಭಯಾನಕ ರೋಗಗಳಿಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಲ್ಲಿ ಕ್ಷೀಣಿಸುವ ಬುದ್ಧಿಶಕ್ತಿ ಹಾಗೂ ಹೈಪರ್ ಆಕ್ಟಿವಿಟಿಯಂತಹ ಕಾಯಿಲೆಗಳಿಗೂ ನಾಂದಿ ಹಾಡುತ್ತೆ. ಎಷ್ಟೋ ಸಲ ಕೊಳೆತ ಮಾಂಸ ಬಳಸಲಾಗಿದೆ ಅನ್ನೋ ಕಾರಣಕ್ಕೆ ಹೋಟೆಲ್ಗಳ ಮೇಲೆ ರೇಡ್ ಆಗಿರೋ ಉದಾಹರಣೆಗಳು ನಮ್ಮ ಕಣ್ಣಿವೆ. ಇದನ್ನೆಲ್ಲ ನೋಡಿದ ಮೇಲೆ ನಿಮ್ಮ ತಟ್ಟೆಯಲ್ಲಿ ಸುಂದರವಾಗಿ ಕಾಣುವ ಮಾಂಸಾಹಾರದ ಮೂಲದ ಬಗ್ಗೆ ಸ್ವಲ್ಪವಾದ್ರೂ ಚಿತ್ರಣ ಸಿಕ್ಕಿರ್ಬೇಕಲ್ವೇ? ಬೆಂಗಳೂರಿನಿಂದ ಕ್ಯಾಮರಾಮನ್ ಅತಿಕ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಸೊ ಇದು ನಾನ್ ವೆಜ್ ಮೇಡಮ್ ನೋಡಿದ್ರಿ,
ಹೇಗಿದೆ ಟೇಸ್ಟ್? ಡೆಫಿನೆಟ್ಲಿ ನಾಟ್ ಸೇಫ್. ಈ ನಾನ್ ವೆಜ್ ತುಂಬ ಸೆನ್ಸಿಟಿವ್ ಆ್ಯಕ್ಚುಲಿ. ನಾವು ಇದನ್ನು ಪೊಟೆನ್ಷಿಯಲಿ ಹಜಾರ್ಡಿಯಸ್ ಫುಡ್ ಅಂತ ನಾವು ಕ್ಯಾಟಗರೈಸ್ ಮಾಡ್ತೇವೆ. ಏನಕ್ಕಂದರೆ ಇದರಲ್ಲಿ ಮಾಯಿಶ್ಚರ್ ಲೆವೆಲ್ ತುಂಬ ಜಾಸ್ತಿ ಹೈ ಇರುತ್ತೆ. ಹಾಗಾಗಿ ಈ ಓಪನ್ ಟೆಂಪ್ರೇಚರಲ್ಲಿ ತುಂಬ ಬೇಗ ಇದು ಹಾಳಾಗುತ್ತೆ. ಸೊ ಏನಿದ್ರೆ ಇದು ರೆಫ್ರಿಜರೇಟೆಡ್ ಟೆಂಪ್ರೇಚರಲ್ಲಿ ಇಡಬೇಕಾಗತ್ತೆ. ಜೊತೆಗೆ ವಿದಿನ್ ಸ್ಪ್ಯಾನ್ ಆಫ್ ಟೈಮ್ ಆ ಟೆಂಪ್ರೇಚರಲ್ಲಿದ್ದರೆ ವಿದಿನ್ ದಟ್ ಮಚ್ ಟೈಮ್ ಯೂಸ್ ಮಾಡಬೇಕಂತ ಇರುತ್ತೆ. ರೈಟ್. ಸರಿ, ಬಹಳಷ್ಟು ದಿನಗಳ ಕಾಲ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಕಡೆ ಎಲ್ಲ, ತಮಗೆ ಗೊತ್ತಿದೆ ಅಲ್ಲಿ. ಹೌದು, ಇದೆಲ್ಲ ಹೀಗೆ ನಡೀತಾ ಇರೋದಲ್ಲ, ಸರಿನಾ? ಇದನ್ನೆಲ್ಲ ಅದು ಏನು ಹೇಳ್ತಾರೆ ಅಂದರೆ ಶೆಲ್ಫ್ ಲೈಫ್ ಅಂತ ಹೇಳ್ತಾರೆ. ಸ್ಟೋರ್ ಮಾಡಿದ್ರೆ ನಾನ್ ವೆಜ್ಗೆ ಶೆಲ್ಫ್ ಲೈಫ್ ಇದೆ ಅಂತ ಹೇಳ್ತಾರೆ. ಕೆಲವು ಕಡೆ ಏನು ಹೇಳ್ತಾರೆ ಅಂದರೆ ನಾನ್ ವೆಜ್ನ ಸುಮಾರು ಶೆಲ್ಫ್ ಲೈಫು 6 ತಿಂಗಳ ಕಾಲವರೆಗೂ ಬೇಕಾದ್ರೆ ರೆಫ್ರಿಜರೇಟರ್ ಇಟ್ಟರೆ ಹಾಳಾಗಲ್ಲ, ಫ್ರೋಝನ್ ಮಾಡ್ದೆ ಅಂದರೆ ಹಾಳಾಗಲ್ಲ ಅಂತ ಹೇಳ್ತಾರೆ. ಅದು ರೂಲ್ಸಲ್ಲೇ ಇದೆ. ಆದರೆ ನಾವು ನೋಡಿದಾಗೆ ಎಲ್ಲೂ ನಮ್ಮ ಟ್ರಾಪಿಕಲ್ ಝೋನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಂಗಳೂರಿಗೆ ನಿಮಗೆ ಫ್ರೋಝನ್ ಫುಡ್ ಬೇಕಾಗಲ್ಲ. ನಮ್ಮಲ್ಲಿ ಆ್ಯಕ್ಚುಲಿ ನಮ್ಮ ಬೆಂಗಳೂರಿಗೆ ನಾರ್ಮಲ್ಲಾಗಿ ನಾವು ದಿನನಿತ್ಯ ಫ್ರೆಶ್ ಫುಡ್ ತಿನ್ನೋದು ಭಾಳ ಅಷ್ಟು ಒಳ್ಳೆಯದು ಅಂತ ನನಗೆ ಇದು. ಆದರೆ ಈ ಚಿಕನಲ್ಲಿ ಏನಾಗ್ತಿದೆ ಅಂದರೆ ಬೇಸಿಕ್ಲಿ ಫ್ರಮ್ ದ ಪೌಲ್ಟ್ರಿ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಚಿಕನ್ ಹೇಗಿದೆ ಅಂತಲೂ ನಾವು ಭಾಳ ಡೀಪಾಗಿ ಹೋಗ್ಬೇಕಾಗುತ್ತೆ. ಗೊತ್ತಾಗಬೇಕಲ್ಲ ಡಾಕ್ಟ್ರೆ. ಸರ್, ಏನಂದರೆ ಇದು ತೋರಿಸಿದ್ದು ಕ್ಲಿಪ್ಪಿಂಗ್ಸಲ್ಲಿ ಅಷ್ಟು ಅನ್ಹೈಜಿನಿಕ್ಕು. ಆ್ಯಕ್ಚುಲಿ ಅದು ಹೆಸರು ಹೇಳ್ಬಾರ್ದು, ಆ ಹೋಟ್ಲನ್ನ ಅದು ಮುಚ್ಚಿದೆ, ಆ ಥರ ಇದೆ. ಬಟ್ ಇನ್ಸ್ಪೆಕ್ಷನ್ ಮಾಡ್ತಿರ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ತಾವು ಅವಾಗಲೇ ಡಿಸ್ಕಸ್ ಮಾಡ್ದಂಗೆ ಈ ನಾನ್ ವೆಜ್ಜಲ್ಲಿ ಕಲರ್ ಆ್ಯಡ್ ಮಾಡ್ತಾರೆ. ಅದು ಊಟ ಪ್ಲೇಟಲ್ಲಿ ಬಂದಾಗ ತುಂಬ ಚೆನ್ನಾಗಿ ಕಾಣಲಿ ಅಂತ. ಇದರಿಂದ ತುಂಬ ಎಫೆಕ್ಟ್ ಇದೆ. ನಿಲ್ಸೋರು ಯಾರು ಡಾಕ್ಟ್ರೆ? ನೀವು? ಇಲ್ಲ, ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ. ಮಾಡಿದಾಗ ಅಂತ ಕಂಡು ಬಂದಿದ್ದೆಲ್ಲ ಅಲ್ಲಲ್ಲೇ ಮುಚ್ಚಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ, ಸರಿ ಮಾಡೋಕ್ಕೆ ಹೇಳಿರ್ತೀವಿ. ಆದ್ರೂ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡು ಮಾಡಬೇಕಾಗುತ್ತೆ ಸರ್. ಮೊದಲು ಇದು ಸ್ವಚ್ಛತೆಯ ಕೊರತೆ ಇರೋದು ಎದ್ದು ಕಾಣ್ತಾ ಇದೆ. ಮತ್ತು ಶೆಲ್ಫ್ ಲೈಫ್, ಕೆಲವು ಸಾರಿ ಹೇಳ್ತಾರೆ ಈ ಶೆಲ್ಫ್ ಲೈಫ್ ತಂದು ನಮಗೆ ತಲೆಬಿಸಿ ಎಷ್ಟು ಕಾಲ ಬಾಳ್ತದೆ ಅಂತ. ಆಹಾರ ಎಷ್ಟು ಕಾಲ ಬಾಳ್ತದೆ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಕಾಲ ಬಾಳ್ತೀವಿ ಅನ್ನೋದು ಮುಖ್ಯ. ಶೆಲ್ಫ್ ಲೈಫ್ ಮುಖ್ಯ ಅಲ್ಲ ಅಂತ ಹೇಳ್ತಕ್ಕಂಥದ್ದು. ಈಗೇನಾಗಿದೆ, ಶೆಲ್ಫ್ ಲೈಫ್ ಜಾಸ್ತಿ ಇರಬೇಕು ಅಂತ, ನಾವೇನಾದರೂ ಪರವಾಗಿಲ್ಲ ಅಂತ. ದಟ್ಸ್ ಎ ಪ್ರಾಬ್ಲಮ್. ಮತ್ತು ಕಲರ್ಸ್ ನೋಡಿ, ಒಂದು ಬಾಂಬೆಯಲ್ಲಿ ಮತ್ತೆ ಇತ್ತೀಚೆಗೆ ಒಂದು ಸರ್ವೆ ಆಗಿತ್ತು. 60% ಬಣ್ಣಗಳು ಏನು ಉಪಯೋಗ ಆಗ್ತಾವಲ್ಲ ಅವೆಲ್ಲ ಬಟ್ಟೆ ಬಣ್ಣಗಳು, ಟೆಕ್ಸ್ಟೈಲ್ ಡೈಸ್, ಬ್ಯಾನ್ ಆಗಿರೋ ಬಣ್ಣ. ಸೊ ಬಟ್ಟೆಗಳಿಗೆ ಬಳಸೋ ಯಾಕೆ ಇಂಡಸ್ಟ್ರಿಯಲ್ ಕಲರ್ಸ್ ಅವುಗಳು ಅತಿ ಹೆಚ್ಚಾಗಿ ಬಳಕೆ ಆಗ್ತದೆ. ಮೊದಲನೇ ನೋಡಿ, ಇಂಡಸ್ಟ್ರಿಯಲ್ ಬಣ್ಣ ಸನ್ಸೆಟ್ ಎಲ್ಲೋ ಅಥವಾ ಮೆಟನಿಲ್ ಎಲ್ಲೋ ಅಂತಿದೆ. ಅದಕ್ಕೆ ಎಷ್ಟು ಗೊತ್ತಾ ರೇಟು? 200 ರೂಪಾಯಿ. ಅದೇ ಕಾನೂನಿನಲ್ಲಿ ಅವಕಾಶ ಇರತಕ್ಕಂಥ ಬಣ್ಣಕ್ಕೆ ಯೆಲ್ಲೋ ಕಲರ್ ಅರಿಶಿಣ ಬಣ್ಣ ಬೇಕು ಅಂತ ಹೇಳಿದರೆ 2000 ರೂಪಾಯಿ. ಅದೇ ನೀವು ಕೇಸರಿ ಹಾಕಬೇಕು ಅಂದರೆ 2.5 ಲಕ್ಷ ರೂಪಾಯಿ. ಚೀಪಾಗಿ KG ಗಟ್ಟಲೆ ಬಣ್ಣ ಸಿಗ್ತದೆ. ಮತ್ತು ಈ ಇಂಡಸ್ಟ್ರಿಯಲ್ ಕಲರ್ನ ಗುಣ ಏನು ಅಂತ ಹೇಳಿದರೆ ಅಂಟ್ಕೊಳ್ಳುತ್ತೆ. ಬಟ್ಟೆಗೆ ಹೆಂಗೆ ಅಂಟ್ಕೊಳ್ಳುತ್ತೋ ಆ ಥರ ಬಣ್ಣ ಅಂಟ್ಕೊಳ್ಳುತ್ತೆ ಮತ್ತು ಶೈನಿಂಗ್ ಬರ್ತದೆ. ಇದಕ್ಕೋಸ್ಕರ ಈ ಬಣ್ಣಗಳು ಉಪಯೋಗ ಆಗ್ತದೆ. 60% ಬ್ಯಾಂಡ್ ಇಂಡಸ್ಟ್ರಿಯಲ್ ಬಟ್ಟೆಗೆ ಹಾಕೋ ಬಣ್ಣಗಳು ಉಪಯೋಗ ಆಗ್ತಾ ಇದೆ. ಇದು ಮಾರಾಟ ಆಗ್ತಕ್ಕಂಥದ್ದನ್ನು ನಿಷೇಧ ಮಾಡ್ತಕ್ಕಂಥದ್ದು, ಮಾನಿಟರ್ ಮಾಡ್ತಕ್ಕಂಥದ್ದು. ಈಗ ಇದು ಬ್ಯಾಂಡ್ ಅಂತಾನೆ ಬರ್ತಿಲ್ಲ, ಈಗ ಕಲರ್ಡ್ ಪ್ಯಾಕೆಟ್ಸೇ ಬರ್ತಾ ಇದೆ. ಈಗ ಕಲರ್ ಪ್ಯಾಕ್ ಏನಾಗಿದೆ, ಲಿಮಿಟ್ 100 ppm ಇಂದ ಮ್ಯಾಕ್ಸಿಮಮ್ 200 ppm ವರೆಗೂ ಇದೆ, ಬಣ್ಣ ಲಿಮಿಟ್ ಇದೆ. ಆದರೆ ಮಾರಾಟ ಆಗ್ತಾ ಇರ್ತಕ್ಕಂಥ ಬಣ್ಣಗಳು ಇಂಡಸ್ಟ್ರಿಯಲ್ ಬಣ್ಣ. ನೀನು ಬಟ್ಟೆಗೆ ತೊಗೊಂಡು ಹೋಗ್ತಿದ್ಯಾ, ಊಟ ಕಬಾಬ್ ಮಾಡಕ್ಕೆ ತಗೊಳ್ತಿ ಹೇಳ್ತಾ ಕೇಳ್ತಕ್ಕಂಥವ್ರು ಯಾರಿದ್ದಾರೆ? ಉಪಯೋಗ ಆಗ್ತಾ ಇರ್ತಕ್ಕಂಥ ಬಣ್ಣ. ನೋಡಿ, ನಮ್ಮ ಮೆಣಸಿನಕಾಯಿಲಿ ಸುಡಾನ್ ಡೈ ಅಂತ ಹಾಕಿದ್ರು, ಎಂಥ ಇಡೀ ಯುರೋಪಲ್ಲಿ ಬ್ಯಾನ್ ಆಯಿತು. ಇನ್ನೊಂದು ನೋಡಿ, ಇನ್ನೊಂದು ರೀತಿ ಮಾಡ್ಬೋದು. ಇವತ್ತು ಹೋಟೆಲ್ನವರೆಲ್ಲ ಇರೋದ್ರಿಂದ ಇದು ಇಂಗ್ಲೆಂಡ್ನಲ್ಲಿ ಏನಾಯಿತು, ಈ ಇಂಡಸ್ಟ್ರಿಯಲ್ ಕಲರ್ಗಳು, ಈ ಪೆಟ್ರೋಲಿಯಿಂದ ಬರ್ತಕ್ಕಂಥ ಬಣ್ಣಗಳು ಅಂತ ಗೊತ್ತಾದ ಮೇಲೆ ಕೆಲವು ಸೂಪರ್ ಮಾರ್ಕೆಟ್ ಹೇಳಿದ್ರು ಬಣ್ಣ ಇದ್ದರೆ ನಾವು ಮಾರಲ್ಲ ಅಂತ ಡಿಸಿಷನ್ ತೊಗೊಂಡ್ರು. ಬಣ್ಣ ಇರೋ ಪದಾರ್ಥ ನಮ್ಮ ಅಂಗಡಿಯಲ್ಲಿ ಮಾರಲ್ಲ ಅಂತ. ಈ ರೀತಿಯಾದ ಒಂದು ಎಚ್ಚರಿಕೆ ಆಗಬೇಕು, ಸೆನ್ಸಿಟೈಸೇಷನ್ ಆಗಬೇಕು. ನಮ್ಮಲ್ಲಿ ಕಲರ್ ಚಿಕನ್ ಸಿಗುತ್ತಲ್ಲ, ಗ್ರೀನ್ ಸಿಗುತ್ತೆ, ಯೆಲ್ಲೋ ಸಿಗುತ್ತೆ, ರೆಡ್ ಸಿಗುತ್ತೆ. ಲ್ಯಾನ್ಸೆಟ್ ಅಂತ ಹೇಳಿ ಇಂಗ್ಲೆಂಡಲ್ಲಿ ಬರೋದು ದೊಡ್ಡ ಪತ್ರಿಕೆ, ವೈಜ್ಞಾನಿಕ ಪತ್ರಿಕೆ ಅದು. ಅದರಲ್ಲಿ ಒಂದು ಸ್ಟಡಿ ಕ್ಲಿಯರ್ ಆಗಿ ಪ್ರೂಫ್ ಆಗಿದೆ. ಏನಂತ ಹೇಳಿದರೆ ಬಣ್ಣಗಳಿಂದ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಬರ್ತದೆ ಅಂತಕ್ಕಂಥದ್ದು. ಇವತ್ತು ಯುರೋಪಲ್ಲಿ ಬಣ್ಣ ಯಾರು ಹಾಕ್ತಾರೋ ಅದ್ರ ಮೇಲೆ ಒಂದು ವಾರ್ನಿಂಗ್ ಹಾಕಬೇಕು, ಸಿಗರೆಟ್ ವಾರ್ನಿಂಗ್ ಹಾಕ್ತಂಗೆ. ಏನಂತ ಹೇಳಿದ್ರೆ ಇಟ್ ಮೇ ಹ್ಯಾವ್ ಅಡ್ವರ್ಸ್ ಇಫೆಕ್ಟ್ ಇನ್ ಆಕ್ಟಿವಿಟಿ ಆ್ಯಂಡ್ ಅಟೆನ್ಷನ್ ಆಫ್ ಚಿಲ್ಡ್ರನ್ ಅಂತ. ಅದು ವಾರ್ನಿಂಗ್ ಮಾಡೋದಕ್ಕೆ ಮಕ್ಕಳಿಗೆ ಆಗಲಿ ಈ ಗ್ರೋತ್ ಹಾರ್ಮೋನ್ಸ್ ಕೊಡ್ತಾ ಇದ್ದಾರಲ್ಲ. ಈಗ 9 ತಿಂಗಳು ಹುಟ್ಟಬೇಕಾಗಿರೋ ಮಗು 6 ತಿಂಗಳಿಗೆ ಹುಟ್ಟಿದ್ರೆ ಏನಾಗುತ್ತೆ? ಹಾಗೆಯೇ ಈ ನಾನ್ ವೆಜ್ಜಲ್ಲಿ ಎಸ್ಪೆಷಲಿ ಪೌಲ್ಟ್ರಿ ಫಾರ್ಮ್ಸಲ್ಲೆಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟು ಆ ಡ್ಯೂರೇಷನ್ನ ಕಮ್ಮಿ ಮಾಡ್ತಾ ಹೋಗ್ತಾ ಇದೆ. ಸೊ ಬಲ್ಕ್ ಬರ್ತಾ ಇದೆ, ಆ ಮೀಟಲ್ಲಿ ವೆಯ್ಟ್ ಎಲ್ಲ ಬರ್ತಾ ಇದೆ. ಬಟ್ ಅದ್ರ ಜೊತೆಗೆ ಬರೋಂಥ ಸೈಡ್ ಎಫೆಕ್ಟ್ಸ್ ಯಾರೂ ನೋಡ್ತಾ ಇಲ್ಲ. ಜೊತೆಗೆ ಅದು ಬಂದ ಮೇಲೆ ಲೈಕ್ ಐ ಟೋಲ್ಡ್, ಇವತ್ತು ಓವರ್ ಈಟಿಂಗ್ ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಈ ಗ್ಲೋಬಲಿ ನೋಡಿ, ಇಂಡಿಯಲ್ಲಿ ನೋಡಿ, ನೀವು ಹೋಟ್ಲ್ಗೆ ಹೋದರೆ
ಸಕ್ಕರೆ ಅಂಶ, ಉಪ್ಪಿನ ಅಂಶ, ಎಣ್ಣೆ ಅಂಶ, ಫ್ಯಾಟ್, ಸಾಲ್ಟ್ ಆ್ಯಂಡ್ ಶುಗರ್, ಈ 3 ತುಂಬ ಹೈ ಇದೆ. ಆ ಬಾಯಿಗೆ ಹಾಕಿದ ತಕ್ಷಣ ನಿಮ್ಗೇನು ಅಗಿಯೋದು ಬೇಕಾಗಿರಲ್ಲ, ಅದಷ್ಟು ಸಾಫ್ಟ್ ಆಗಿರುತ್ತೆ. ಆ ಟೇಸ್ಟ್ ಬ್ಲಿಸ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಅದು ತಿಂದಿದ ತಕ್ಷಣ ಜಸ್ಟ್ ನೀವು ನುಂಗ್ತೀರಾ, ಅದನ್ನು ಅಗಿಯೋದು ಬೇಕಾಗಿರಲ್ಲ. ಸೊ ಇದೇನಂದರೆ ಈ ಗ್ಲೋಬಲೈಸೇಷನ್ ಅನ್ನೋದು ನಮ್ಮ ಎಸ್ಪೆಷಲಿ ಇಂಡಿಯನ್ ಕಲ್ಚರಲ್ಲಿ ಶುಗರ್ ಇಸ್ ಅ ಡೇಂಜರ್. ಡೆಫಿನೆಟ್ಲಿ. ಈಗ ನಿಮ್ಮ ಪೋರ್ಷನ್ ಸೈಜ್ ಆಗಲಿ, ನಿಮ್ಮ ಯಾವುದೇ ಒಂದು ಈಗ ನೀವು ಚಿಕನ್ ತೋರಿಸಿದ್ರಿ, ದೋಸೆ ತೋರಿಸಿದ್ರಿ, ಪ್ರತಿಯೊಂದರಲ್ಲೂ ಏನು ಹೈ ಇದೆ, ಅಡಿಕ್ಷನ್ ಇದರಿಂದಾನೇ ಆಗೋದು. ಸಾಲ್ಟ್, ಶುಗರ್. ಮೇಡಮ್ ಇದಕ್ಕೆ ಸೇರಿಸ್ಬೇಕಾದ್ರೆ ಏನು ಹಾರ್ಮೋನ್ಸ್ನ ಇಂಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದೀವಲ್ಲ, ಈಗ ಕೆಲವಷ್ಟು ಎಕ್ಸಾಂಪಲ್ ಬರ್ಗರ್ಸ್ ಮಾಡೋವಂಥ ಕಂಪ್ನಿಗಳು ಏನು ಹೊರದೇಶದಿಂದ ಬಂದಿರೋ ಅವ್ರು ಚಿಕನ್ಸ್ ಕೂಡ ಮಾಡ್ತಾರೆ, ಅಲ್ಲಿ ಲೆಗ್ ಪೀಸ್ ಅಂತ ಮಾಡ್ತಾರೆ. ಅದು ನಾನು ಪೌಲ್ಟ್ರಿಲಿ ಎಷ್ಟೋ ಕಡೆ ನಾವು ಕೋಳಿಗಳು ನೋಡಿದ್ದೀವಿ, ಅಷ್ಟು ದಪ್ಪ ಸೈಜು, ಅಷ್ಟು ಬೆಳವಣಿಗೆ ಆಗಿರುವಂಥ ಮಾಂಸಖಂಡಗಳು ಅದು ಹೇಗೆ ಅವರು ಮಾತ್ರ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ರೈಡ್ ಮಾಡಿದಾಗ ಎಕ್ಸಾಂಪಲ್ ಅಂಥ ಇದು ಬರ್ಗರ್ ಮಾಡೋವಂಥ ಇದಕ್ಕೆ ಹೋದಾಗ ಉದಾಹರಣೆಗೆ ಒಂದು ಕೋಲ್ಡ್ ಸ್ಟೋರೇಜ್ ಎಷ್ಟಿತ್ತು ಅಂದರೆ ಒಂದು ಮೆಟಡೋರ ತುಂಬೋದು ಒಂದು ಸಲಿಗೆ. ಅಷ್ಟು ಕೋಳಿಯಲ್ಲಿ ಸ್ಟಾಕ್ ಇತ್ತು ಅಲ್ಲ ಇತ್ತು. ಅದಕ್ಕೆ ಏನೇನು ಕಲರ್ ಹಾಕಬೇಕು, ಅದಕ್ಕೆ ಏನೇನು ಮಸಾಲೆ ಹಾಕಬೇಕು ಎಲ್ಲ ಹಾಕಿ ಇದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಒಳಗಡೆ ಹಾಕಿರ್ತಾರೆ. ಇದೆಲ್ಲ ಪ್ರತಿಯೊಂದು ರೆಡಿ ಟು ಈಟ್ ಇರುತ್ತೆ. ಸೊ ಅದನ್ನ ತಗೊಂಡು ಈ ಫಾಸ್ಟ್ ಫುಡ್ ಅಲ್ಲಿ ಇಫ್ ವಿ ಡೋಂಟ್ ಗಿವ್ ಯು ವಿದಿನ್ ಅ ಮಿನಿಟ್ ಯು ಕ್ಯಾನ್ ಚಾರ್ಜಸ್, ಐ ವಿಲ್ ಗಿವ್ ಯು ಎನ್ ಎಕ್ಸ್ಟ್ರಾ ಕೋಕ್ ಅಂತ ಕೊಡ್ತಾರೆ, ಅಥವಾ ಏನೋ ಒಂದು ಎಕ್ಸ್ಟ್ರಾ ಸಾಫ್ಟ್ ಡ್ರಿಂಕ್ ಅಂತ. ಆಮೇಲೆ ಇಟ್ಸ್ ನಥಿಂಗ್ ಬಟ್ ಹೆಲ್ತ್ ಹಜಾರ್ಡ್. ಆಮೇಲೆ ಅವರು ಈ ಬರ್ಗರ್ಸ್ಗೆ ಮತ್ತು ಈ ಚಿಕನ್ಗೆ ಅವರು ಬೇಯಿಸ್ತಾ ಇರ್ತಾರಲ್ಲ ಆ ಎಣ್ಣೆ, ಅದು ಇಟ್ಸ್ ನಾಟ್ ನಮ್ಮ ಫ್ಲವರ್, ನಾವು ಏನು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಎಣ್ಣೆ ಇರಲ್ಲ. ಅವ್ರು ಕೇಳಿದ್ರೆ ಅಂದರೆ ವೆಜಿಟೇಬಲ್ ಆಯಿಲ್ ಅಂತ ಸರ್ ಅಂತಾರೆ. ಐ ಥಿಂಕ್ ದಟ್ ಇಸ್ ನಾಟ್ ಎ ವೆಜಿಟೇಬಲ್ ಆಯಿಲ್, ಇಟ್ಸ್ ಸಮಥಿಂಗ್ ಅಡಾಲ್ಟ್ರೇಟೆಡ್ ಆಯಿಲ್ ಅಂತ ನನ್ನ ಅನಿಸಿಕೆ. ರೈಟ್ ಸರ್. ಶ್ರೀಪತ್ರ, ಅದೇ ಆ ಎಣ್ಣೆ ಯಾವುದು ಅಂದರೆ ಆಗಲೇ ತೋರಿಸಿದ್ರಲ್ಲ, ಮೂಳೆಯಿಂದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ತೆಗೆಯುವಂಥ ಎಣ್ಣೆ, ಅದು ಬಾಂಬೆಗೆ ಈ ಕಡೆ ಎಲ್ಲ ಜಾಸ್ತಿ ಬರ್ತಾಯಿದೆ. ನಾನ್ ವೆಜ್ಜಲ್ಲಿ ಆ ಎಣ್ಣೆಯಲ್ಲಿ ಹಾಕಿದಾಗ ಮಾತ್ರ ನಿಮಗೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಆಮೇಲೆ ಟೇಸ್ಟ್ ಬರುತ್ತೆ. ಅದಕ್ಕೆ ಜೊತೆಗೆ ನೀವು ಅದು ಕೋಲ್ಡ್ ಸ್ಟೋರೇಜಲ್ಲಿ 2 ತಿಂಗಳು 3 ತಿಂಗಳು ಇರ್ತಾರೆ ಅಂತ. ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ನಾನು ಹೋಗಿದ್ದೀನಿ, ಅಲ್ಲಿ ಸುಮಾರು 6 ತಿಂಗಳ ತನಕ ಕೋಲ್ಡ್ ಸ್ಟೋರೇಜೆಲ್ಲ ಇರುತ್ತೆ. ಇದು ಈ ರೂಮಿಗಿಂತ ದೊಡ್ಡ ಕೋಲ್ಡ್ ಸ್ಟೋರೇಜ್ ಇರುತ್ತೆ, ಅದರೊಳಗೆ ಇಟ್ಟಿರ್ತಾರೆ. ಅಲ್ಲಿ ಅದು ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ನಾವು ಒಳಗೋದಾಗ ಗೊತ್ತಾಗುತ್ತೆ ನಮಗೆ, ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ. ಅದಕ್ಕೆ ಸರಿಯಾಗಿ ಮೊನೊಸೋಡಿಯಂ ಗ್ಲೂಟಮೇಟ್ ಹಾಕ್ಕೊಂಡು ಜೊತೆಗೆ ಕಲರ್ ಹಾಕ್ಕೊಂಡು ಅವರು ಜನರಿಗೆ ಟೇಸ್ಟ್ ಕೊಡ್ತಾರೆ. ದೊಡ್ಡ ಹೋಟ್ಲ್ ಬಗ್ಗೆ ಮಾತಾಡ್ತಾರೆ. ನಾನು ದೊಡ್ಡ ಹೋಟ್ಲ್ ಒಂದು ನೋಡಿದಾಗ ಅಲ್ಲೇನು ಮಾಡ್ತಾರೆ ಅಂದರೆ ನಮ್ಮಲ್ಲಿ ಪೀಸ್ ಮಾಡಿ ಅಟ್ಲೀಸ್ಟ್ ಇವ್ರು ಇರ್ತಾರೆ, ಅವ್ರು ಆಗಲ್ಲ, ದೊಡ್ಡದಾಗೆ ಇಟ್ಟಿರ್ತಾರೆ. ಅಲ್ಲಿ ಒಂದು ಕಟಿಂಗ್ ಮಿಷಿನ್ ಅಥವಾ ಸ್ಲೈಸಿಂಗ್ ಮಿಷಿನ್ ಅಂತ ಇರುತ್ತೆ. ಪೋರ್ಕು ಅದೇ ಸ್ಲೈಸಿಂಗು, ಚಿಕನ್ನು ಅದೇ ಸ್ಲೈಸಿಂಗು, ಬೀಫು ಅದಲ್ಲೇ ಸ್ಲೈಸಿಂಗು. ಲಾ ಪ್ರಕಾರ ಹಾಗೆ ಮಾಡೋ ಹಾಗಿಲ್ಲ. ಪಿ ಸಿ ರಾವ್ ಅವರಿದ್ದಾರೆ ನಮ್ಮ ಜೊತೆ, ಹೋಟೆಲ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಾವು ಕಾರ್ಯಕ್ರಮ ನೋಡ್ತಾ ಇದ್ರಿ, ತಮ್ಮ ಒಪಿನಿಯನ್ ಹೇಳಿ ಸರ್. ನಾನು ಒಂದು 2 ವಿಷಯ ಹೇಳಬೇಕು. ಹೇಳಿ ಸರ್. ಬೆಂಗಳೂರು ನಗರ ಒಂದು ಮೆಟ್ರೋ ಸಿಟಿ. ಭಾರತ ದೇಶದಲ್ಲೇ ಮೆಟ್ರೋ ಸಿಟಿಯಲ್ಲಿ ಒಳ್ಳೆ ಫುಡ್ ಸಿಗುವಂಥದ್ದು ಅನ್ನೋದ್ರೆ ಬೆಂಗಳೂರಿಗೆ ಅಂತ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ಸರ್ವೆಯಲ್ಲಿ ಆಗಿಬಿಟ್ಟಿದೆ. ಮಾತ್ರವಲ್ಲದೆ ಬೆಂಗಳೂರಿನ ನಗರದ ಜನಗಳು ಅಂದರೆ ನಮ್ಮ ದೇವರು ಗ್ರಾಹಕರು ಚಿಂತಕರು, ಅವರಿಗೆ ಗೊತ್ತು ಯಾವ ಹೋಟ್ಲು ಒಳ್ಳೆಯದಿದೆ, ಎಲ್ಲಿ ತಿಂಡಿ ಒಳ್ಳೆಯದು ಸಿಗುತ್ತೆ, ಯಾವ ಬೆಲೆಗೆ ಎಲ್ಲಿ ಸಿಗ್ತದೆ ಅಂತ ಗೊತ್ತು. ಅದರ ಕಾರಣವೇ ಇಂದು ಬೆಂಗಳೂರಿನಲ್ಲಿ ಇಷ್ಟು ಹೋಟೆಲ್ ಹುಟ್ಟಿದೆ, ಇಷ್ಟು ಗ್ರಾಹಕರು ಹುಟ್ಟಿದ್ದಾರೆ. ನೀವು ಹೇಳಿದಿರಿ, ಕೆಲವು ಒಳ್ಳೆದನ್ನು ತೋರಿಸಿದಿರಿ, ಅದು ಎಲ್ಲ ಹೋಟ್ಲಲ್ಲ, ಕೆಲವು ಸಣ್ಣ ಹೋಟ್ಲು, ಯಾವುದೋ ರೋಡ್ ಸೈಡ್ ಹೋಟ್ಲು ಅಂಥದ್ರಲ್ಲಿ ಕೆಲವುಗಳು ತಪ್ಪುಗಳಾಗ್ತದೆ. ಅದರ ಬಗ್ಗೆ ನಾವು ಸಂಘ ಬಹಳ ಎಚ್ಚರಿಕೆಯಿಂದ ಕಾರ್ಯಕ್ರಮ ಹಾಕಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿದ್ದೇವೆ. ಪರಿಣಾಮಕಾರಿ ಆಗ್ತಾ ಇಲ್ಲ ನಿಮ್ಮ ಸಂಘದ ಬಗ್ಗೆ ಆರೋಪ ಇದೆ. ಪರಿಣಾಮಕಾರಿ ಆಗುವಂತ ರೀತಿಯಲ್ಲಿ ತರಬೇತಿ ಕೊಡ್ತಾ ಇಲ್ಲ ಯಾರಿಗೂ, ಪರಿಣಾಮಕಾರಿ ಯಾರು ಬೇಕಾದ್ರೂ ಹೋಟೆಲ್ ಮಾಡ್ತಾ ಇದ್ದಾರೆ. ಗ್ರಾಹಕರೇ ಜಡ್ಜ್, ಅದು ನೀವೆಲ್ಲ ಜಡ್ಜ್. ಗ್ರಾಹಕರು ಹೋಗುವಾಗ ನೋಡ್ತಾರೆ ಎಲ್ಲಿ ಒಳ್ಳೆ ಕಾಫಿ ಸಿಗ್ತದೆ, ಎಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ, ಅಲ್ಲಿಗೆ ಹೋಗ್ತಾರೆ. ಒಂದು ದಿವಸ ಬಂದು ಗ್ರಾಹಕರು ಮರುದಿವಸ ಬರದಿದ್ರೆ ಅವನಿಗೆ ವ್ಯಾಪಾರ ಆಗೋದಿಲ್ಲ. ಅದು ಹೋಟೆಲ್ ಮಾಲೀಕರ ಕರ್ತವ್ಯ ಕೂಡ ಆಗ್ತದೆ. ಅವನು ಗ್ರಾಹಕರನ್ನು ಅಲ್ಲಿಗೆ ಬರುವಂತೆ ಮಾಡಬೇಕಾದ್ರೆ ಅವನ ಶುಚಿತ್ವವನ್ನು ಕಾಪಾಡಲೇಬೇಕು. ಇವತ್ತು ದರ್ಶಿನಿ ಹೋಟ್ಲು ಫೇಮಸ್ ಆಗಿರೋದು ಬೆಂಗಳೂರಿನಲ್ಲಿ. ಯಾಕೆ? ಓಪನ್ ಕಿಚನ್ ಇದೆ. ಗ್ರಾಹಕರಿಗೆ ಅಲ್ಲಿ ಏನು ನಡೀತದೆ ಅಂತ ಸಾಧಾರಣ ಮಟ್ಟಿಗೆ 3/4 ಭಾಗ ನೋಡ್ಬೋದು. ಅದು ಬೆಂಗಳೂರು ಬಿಟ್ಟುಬಿಟ್ಟು ಬೇರೆ ಯಾವ ನಗರದಲ್ಲಿ ಇಲ್ಲ. ನೀವು ನೋಡಿ, ಬೇರೆ ನಗರದಲ್ಲಿ ನೋಡಿ. ಮತ್ತೆ ನೀವು ಹೇಳ್ತೀರಿ ಒಂದೊಂದು ಕುಂದುಕೊರತೆಗಳು, ಯಾವುದ್ರಲ್ಲಿಲ್ಲ ಕುಂದುಕೊರತೆಗೆ. ಅದು ತಿಂದರೆ ಕಾಯಿಲೆ ಬರ್ತದೆ, ಇಡ್ಲಿ ತಿಂದರೆ ಕ್ಯಾನ್ಸರ್ ಬರ್ತದೆ. ಮೊಬೈಲ್ ಫೋನ್ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗೆ ಎಲ್ಲರೂ ಮೊಬೈಲ್ ಫೋನ್ ಯೂಸ್ ಮಾಡೋದಿಲ್ಲ.
ನಿಮ್ಮ ಟಿ ವಿ ಚಾನಲ್ ದಿನ 24 ಗಂಟೆ ನೋಡಿದರೆ ಕಣ್ಣು ಹೋಗುತ್ತೆ. ಎಲ್ಲದರಲ್ಲೂ ಕುಂದುಕೊರತೆ ಇದ್ದೇ ಇರುತ್ತೆ. ಈ ಪರಿಸ್ಥಿತಿಗಳಲ್ಲಿ, ಈ ಫಾಸ್ಟ್ ಯುಗದಲ್ಲಿ ಒಂದೊಂದರಲ್ಲಿ ಖಂಡಿತ ಇರುತ್ತೆ. ಎಲ್ಲ ಇವಾಗ ನೀವು ತರಿಸಿದಂಥ ಇದು ತರಕಾರಿಗಳು, ಅದಕ್ಕೆ ಏನು ಫುಡ್ ಏನಾಗ್ತಾರೆ, ಬೇಕಾದಷ್ಟು ಯೂರಿಯಾ ಹಾಕ್ತಾರೆ, ಬೇಕಾದಷ್ಟು ಮೆಟೀರಿಯಲ್ಸ್ ಹಾಕ್ತಾರೆ, ಅದು ಕಾಯಿಲೆ ತರ್ತದೆ. ಹಾಗೆ ಅಂತ ನೀವು ಯಾರು ಫರ್ಟಿಲೈಸರ್ ಮಾರೋದೇ ಇಲ್ವಾ, ಫರ್ಟಿಲೈಸರ್ ತಗೊಳ್ಳೋದೇ ಇಲ್ವಾ? ಎಲ್ಲದರಲ್ಲೂ ಕಾಯಿಲೆ ಇದೆ. ಮೆಡಿಸಿನ್ ಒಂದು ಡಿಫೆನ್ಸ್ ಇದೆ. ಮೆಡಿಸಿನ್ ತಗೊಳ್ಳಿ, ಅನಾಸಿನ್ ತಗೊಳ್ಳಿ, ಅನಾಸಿನ್ ತಿಂದ್ರೆ ರೊಟೀನ್ ತಿಂದ್ರೆ ಕಾಯಿಲೆ ಬರ್ತದೆ. ಅಲ್ಲ, ನಮ್ಮ ದೇಶದಲ್ಲಿ ಅದನ್ನೇ ಹೇಳ್ತಾ ಇರೋದು, ಯಾವುದಕ್ಕೂ ಒಂದು ಕಟಿಬದ್ಧವಾದ ಕಾನೂನೇ ಇಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಎಕ್ಸ್ಪೆರಿಮೆಂಟ್ ಮನುಷ್ಯರ ಮೇಲೆ ನಡೆಯುತ್ತೆ. ಇಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮಾಡೋದು, ಇಲ್ಲಿ ಮನುಷ್ಯನ ಮೇಲೆ ನಡೀತಾ ಇದೆ ಎಲ್ಲವೂ ಕೂಡ. ಮೆಡಿಸಿನ್ನಿಂದ ಹಿಡಿದು ಫುಡ್ಡಿಂದ ಹಿಡಿದು ಎಲ್ಲ ಯಾವುದಕ್ಕೂ ಕಟ್ಟುನಿಟ್ಟು ಕಾನೂನು ಇಲ್ಲ. ಮಾತಾಡ್ತೀನಿ ಸರ್. ನಾವು ನಮ್ಮ ಕರ್ನಾಟಕದ ಜನತೆಗೆ ತಪ್ಪು ಅಭಿಪ್ರಾಯ. ತಪ್ಪು ಮಾಡಿಸೋ ಪ್ರಯತ್ನ ಕರ್ನಾಟಕಕ್ಕೆ ಇಡೀ ನಾಟ್ ಓನ್ಲಿ ಇನ್ ಭಾರತ ದೇಶ, ಇಡೀ ವರ್ಲ್ಡಲ್ಲಿ ಸಹ ಕರ್ನಾಟಕದ ಹೋಟೆಲಿಯರ್ಸ್ ಆರ್ ಬೆಸ್ಟ್ ಹೋಟೆಲಿಯರ್ಸ್ ಇನ್ ಆಲ್ ದ ಪ್ಲೇಸಸ್. ಎಲ್ಲಿ ಹೋದರೂ ಅವ್ರು ಹೋಟ್ಲ್ ಮಾಡಿದರೆ ಅವ್ರಿಗೆ ಒಳ್ಳೆ ಹೆಸರು ಇರ್ತದೆ. ಯಾಕೆ? ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಹೌದು, ಇಂಡಿಯಾ. ದುಬೈಗೆ ಹೋಗಿ ಎಲ್ಲ ನೀವು ಇನ್ನೂ ಒಂದು ಪರ್ಸೆಂಟೇಜ್ ಎಷ್ಟಿದೆ? ಬಹಳ ಕಮ್ಮಿ ಇದೆ. ಯಾವಾಗ ಒಂದು ಹೇಳಿ ದೊಡ್ಡ ಪರ್ಸೆಂಟೇಜ್ ಹಾಗೆ ಇದೆ, ಅದನ್ನ ಸರಿ ಮಾಡಬೇಕು. ಅದು ಯಾರು ಅಂತ ಸಿಸ್ಟಮೆಟಿಕ್ ಇಲ್ಲ, ಹೈಜಿನಿಟಿ ಇಲ್ಲ. ಯಾರೊಬ್ರು ಒಂದು ಟೋಪಿ ಹಾಕೊಳಲ್ಲ, ಒಂದು ಗ್ಲೌಸ್ ಹಾಕೊಳ್ತಾ ಇಲ್ಲ, ಇದನ್ನ ನಾವ್ ಹೇಳ್ತಾ ಇರ್ಬೇಕಾಗಿರೋದು ಹೋಟೆಲ್ಗಳಲ್ಲಿ ಇಲ್ಲ ಅಂತ ನಾವ್ ಹೇಳ್ತಾ ಇದ್ದೀವಿ. ಸರ್, ನಿಮ್ಮ ಜೊತೆ ಕೆಲವು ಪಬ್ಲಿಕ್ ಕೂಡ ಮಾತಾಡೋಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಒಂದು ಕೆಲವು ಪಬ್ಲಿಕ್ ಕೂಡ ಮಾತಾಡ್ತಾರೆ, ಮೇಡಮ್ ಜೊತೆ ಕೂಡ. ಅದಕ್ಕೆ ಮೊದಲು ಪ್ರಭಾಕರ್, ನಿಮ್ಮ ತಮ್ಮ ಲಾಸ್ಟ್ ವರ್ಡ್ ಏನು ಒಟ್ಟಾರೆ ಕಾರ್ಯಕ್ರಮದ ಬಗ್ಗೆ ಮತ್ತು ಈ ಎಲ್ಲ ವಿಚಾರದ ಬಗ್ಗೆ? ಅಲ್ಲ, ಈಗ ಯಾರು ಇದನ್ನ ಹೋಟೆಲ್ ಬಗ್ಗೆ ಅದು ಒಂದು ಅದನ್ನ ಕೆಳಗಡೆ ತುಳಿಬೇಕು ಅನ್ನೋಂತ ಮಾತಾಡ್ತಕ್ಕೆಲ್ಲ ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ. ಹಮೀದ್ ಅವರೇ, ನಾನು ಒಂದು ಹೇಳ್ತೀನಿ, ಇಡ್ಲಿ ಬಗ್ಗೆ ಹೇಳಿದ್ದು ಉಪಯೋಗಿಸ್ತಕ್ಕಂಥ ಸ್ಟೀಮು ಅವೈಜ್ಞಾನಿಕವಾಗಿ ತಯಾರು ಮಾಡಿರೋದು. ಅದನ್ನ ವೈಜ್ಞಾನಿಕವಾಗಿ ತಯಾರು ಮಾಡೋದು ಈಸಿ, ವೆರಿ ಸಿಂಪಲ್. ಅದನ್ನ ಮತ್ತು ರೌಂಡ್ ಬಾಯ್ಲರ್ ಹಾಕಕ್ಕೆ ಹೇಳಿ, ಸ್ಕ್ವೇರ್ ಬಾಯ್ಲರ್ ಹಾಕಿದಾಗ ಆ ರೇಡಿಯಸ್ ಅಲ್ಲಿ ಆ ಗಲೀಜುಗಳನ್ನೆಲ್ಲ ಉಪಯೋಗಿಸೋ ನೀರಿನಲ್ಲಿ ಬರ್ತಕ್ಕಂಥ ಕೆಮಿಕಲ್ಸು, ಸಾಲ್ಟು ಮತ್ತೆ ಮೆಟಲ್ ಪಾರ್ಟು ಇಡ್ಲಿಗೆ ಡೈರೆಕ್ಟ್ ಆಗಿ ಹೋಗೋದ್ರಿಂದ ಅದನ್ನ ಅವ್ರು ಕಲ್ತ್ಕೋಬಹುದು. ರೌಂಡ್ ಬಾಯ್ಲರ್ ಮಾಡಿದ್ರೆ ವಾಷಿಂಗ್ ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ. ಅಷ್ಟೇ ನಾನು ಹೇಳಿದ್ದು. ಮತ್ತೆ ಇಡ್ಲಿನ ಪ್ಲಾಸ್ಟಿಕ್ ಅಲ್ಲಿ ಬೇಯಿಸಿದ್ರೆ ಅದರಿಂದ 90 ಡಿಗ್ರಿ ಬಂದ ಮೇಲೆ ನಾನಾ ಪರಿಣಾಮಗಳಾಗುತ್ತೆ. ಅದರ ರಾಸಾಯನಿಕಗಳು, ಅದರಿಂದ ಬರ್ತಕ್ಕಂಥ ರಾಸಾಯನಿಕಗಳಿಂದ ಅದನ್ನ ಇಡ್ಲಿಗೆ ಟಚ್ ಆಗುತ್ತೆ, ಅದು ಕಾಂಟ್ಯಾಕ್ಟ್ ಆಗುತ್ತೆ. ನೇರವಾಗಿ ಕಾಂಟ್ಯಾಕ್ಟ್ ಆದಾಗ ಅತ್ಯಂತ ಅಪಾಯಕಾರಿಯಾದ ಕಾಯಿಲೆಗಳು ಬರ್ಬೋದು ಅಂತ ನಾನು ಹೇಳಿದೆ ಅಷ್ಟೇ. ಅವರು ಇಡ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾವ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅದನ್ನು ತಿಳ್ಕೋಬೇಕು. ಯಾವ ನೀರು ಬಳಕೆ ಮಾಡಿ ಇಡ್ಲಿನ ಬೇಯಿಸಿರ್ತಾರೆ ಅದರಿಂದ ಬರುತ್ತೆ, ಅದನ್ನ ಅವರು ನೇರವಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ನಾನು ಹೇಳ್ತಕ್ಕಂಥ ವೆರಿ ಸಿಂಪಲ್ ಮೆಥಡ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಏನು ಅದು ಕಾಸ್ಟ್ಲಿ ಇಲ್ಲ ಅಂತ ಹೇಳಿದೆ. ಸ್ಕ್ವೇರ್ ಬಾಯ್ಲರ್ ಯೂಸ್ ಮಾಡಬೇಡಿ, ಅದು ರೇಡಿಯಸ್ ಇರೋದಿಲ್ಲ, ಅದರಲ್ಲಿ ಕರ್ವೇಚರ್ ಇರೋದ್ರಿಂದ ಆ ಬಾಯ್ಲರ್, ಕ್ರಾಸ್ ಬಾಯ್ಲರ್ ಟ್ಯೂಬ್ಸ್ಗಳಲ್ಲಿ ನಿಮಗೆ ಜಾಸ್ತಿ ಕ್ಯಾಲ್ಸಿಯಂ ಅಕ್ಯುಮುಲೇಟ್ ಆಗುತ್ತೆ, ಮ್ಯಾಗ್ನೀಸಿಯಂ ಅಕ್ಯುಮುಲೇಟ್ ಆಗುತ್ತೆ, ಫ್ಲೋರೈಡ್ ಅಕ್ಯುಮುಲೇಟ್ ಆಗುತ್ತೆ, ವಾಟರ್ ಹಾರ್ಡ್ ಇರುತ್ತೆ, ಇವಾಗ ಒಳ್ಳೇದಿರೋದಿಲ್ಲ, ಅದರಿಂದ ನಿಮ್ಗೆ ತೊಂದರೆ ಆಗುತ್ತೆ. ಆ ಕಬ್ಬಣದ ರಷ್ಟಗಳೆಲ್ಲ ಇಡ್ಲಿ ಒಳಗಡೆ ಹೋಗುತ್ತೆ. ಆರೋಗ್ಯಕರವಾದ ಕೊಡಿ ಅಂತ ಒಂದು ಅಪೋಸಿಟ್ ಮಾತಲ್ಲ ಇದು. ಅವರು ಗ್ರಾಹಕರಿಗೆ ಒಳ್ಳೇದು ಕೊಡೋಕೆ ನಾನು ತಿಳಿದ ಮಟ್ಟಿಗೆ ನಾನು ಹೇಳಿದೆ ಅಷ್ಟೇ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಹಮೀದ್ ಅವರೇ ಹೇಳಿ ಸರ್. ಎಣ್ಣೆಗಳಲ್ಲಿ ಹೇಳಿ ಸರ್, ಹೇಳಿ. ಅಲ್ಲ, ಲಾಸ್ಟ್ ಮಾತು ಹಮೀದ್, ಹೇಳಿ. ಲಾಸ್ಟ್ ಮಾತು, ಒಂದು ಕರಿಯೋ ಎಣ್ಣೆ ಬೇರೆ ಇದೆ. ಫ್ರೈಯಿಂಗ್ ಆಯಿಲ್ ಈಸ್ ಡಿಫರೆನ್ಸ್ ಅಂಡ್ ಕುಕಿಂಗ್ ಆಯಿಲ್ ಈಸ್ ಡಿಫರೆಂಟ್. ಕುಕಿಂಗ್ ಆಯಿಲ್ 100 ಡಿಗ್ರಿ ತನಕ ಟೆಂಪರೇಚರ್ ತಗೊಳುತ್ತೆ, ಫ್ರೈಯಿಂಗ್ ಆಯಿಲ್ 180 ಡಿಗ್ರಿ ತನಕ ಟೆಂಪರೇಚರ್ ತಗೊಳುತ್ತೆ. ಆದ ಕಾರಣ ಅದೊಂದು ಅವ್ರಿಗೆ ಹೇಳಬೇಕು, ಇಲ್ಲದೇ ಅದು ಅಪಾಯ ಸ್ಥಿತಿ ಬರುತ್ತೆ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಚರ್ಚೆ ಮುಂದುವರಿಸೋಣ. ಸಾರ್ವಜನಿಕರು ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಬಯಸ್ತಾ ಇದ್ದಾರೆ, ಅದಕ್ಕೆ ಮುಂದೆ ಚಿಕ್ಕಬೇಕು. ಹೋಟೆಲ್ ಆಹಾರ ಇರಲಿ ಎಚ್ಚರ. ನಾನ್ ವೆಜ್ ಹೋಟೆಲ್ಗಳಲ್ಲಿ ಬಳಸೋ ಮಾಂಸ ಫ್ರೆಶ್ ಆಗಿರಬೇಕು. ತಟ್ಟೆ ತೊಳೆಯೋದಕ್ಕೆ, ಕೈ ತೊಳೆಯೋದಕ್ಕೆ ಬಿಸಿ ನೀರನ್ನೇ ಬಳಸಬೇಕು. ಶುದ್ಧವಾದ ಉತ್ತಮ ಗುಣಮಟ್ಟದ ಎಣ್ಣೆಯನ್ನೇ ಬಳಸಬೇಕು. ಇದೆಲ್ಲವೂ ಹೊಸ ಮಾರ್ಗಸೂಚಿಗಳೇನೂ ಅಲ್ಲ, ಹೋಟೆಲ್ ಮಾಲೀಕರು ಪಾಲಿಸಬೇಕಾದಂತಹ ಮೂಲಭೂತ ಕರ್ತವ್ಯಗಳು. ಹೋಟೆಲ್ಗಳಲ್ಲಿ ನೊಣ, ಸೊಳ್ಳೆಗಳ ಕಾಟವಿದ್ರೆ ಅದರರ್ಥ ಹೋಟೆಲ್ನಲ್ಲಿ ಕ್ಲೀನ್ ಇಲ್ಲ ಅಂತಾನೆ. ವ್ಯಾಪಾರ ಇಲ್ಲ, ಬೆಳಿಗ್ಗೆಯಿಂದ ನೊಣ ಹೊಡಿತಿದೀವಿ ಅಂತ ಹೇಳೋ ಮಾಲೀಕರು ಮೊದಲು ಹೋಟೆಲ್ಗಳಿಂದ ನೊಣ, ಸೊಳ್ಳೆಗಳನ್ನ ಓಡಿಸ್ಬೇಕು. ಇಲ್ಲದಿದ್ರೆ ಗ್ರಾಹಕರು ಹೋಟೆಲ್ಗೆ ಬರೋದಿಲ್ಲ, ನೊಣ ಹೊಡೆಯೋದು ತಪ್ಪೋದೂ ಇಲ್ಲ.
ನ್ಯೂಸ್.